ब्रेक के बाद आप सभी का फिर से स्वागत है। खबर कर्नाटक के हुबली से, जहां उत्तर कर्नाटक के ज्वलंत मुद्दों में से एक महादायी नदी उत्तर कर्नाटक के लोगों की जीवन रेखा है। इस संबंध में केंद्रीय मंत्री प्रहलाद जोशी ने अपना विरोध तेज करते हुए मांग की है कि सरकार हस्तक्षेप करे और इस क्षेत्र के लोगों की समस्याओं पर ध्यान दे। प्रहलाद जोशी ने 1 मार्च से अपने कार्यालय के सामने अनिश्चितकालीन धरना देने का निर्णय लिया है। ಈಗಾಗಲೇ ಮಹದಾಯಿ ಯೋಜನೆ ಜಾರಿಯಾಗಲೆಂದು 10 ವರ್ಷ ಹೋರಾಟ ಮಾಡಿದರು. ಇನ್ನೂವರೆಗೂ ಕೂಡ ನಾವು ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ. ಕಾರಣ ಇಷ್ಟ, ರಾಜ್ಯದ ಮೇಲೆ ಕೇಂದ್ರದ ಮೇಲೆ ರಾಜ್ಯ, ಯಾರಿಗೂ ಕೂಡ ಈ ಯೋಜನೆ ಏನು ಯಶಸ್ವಿ ಆಗಬೇಕು, ಈ ಯೋಜನೆಯಿಂದ ಜನರು ನೀರು ಕುಡಿಬೇಕು ಅನ್ನುವಂಥದ್ದು ಇವತ್ತು ಇಲ್ಲ. ಆದ ಕಾರಣದಿಂದ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕೆಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೇವೆ. ಮತ್ತು ವನ್ಯಜೀವಿಗಳ ಪರವಾನಿಗೆ, ಪರಿಸರ ಪರವಾನಿಗೆ, ಈ ಎರಡೂ ಪರವಾನಿಗೆ ಭಾಳ ಅವಶ್ಯಕತೆ ಇದ್ದು, ಈ ಎರಡೂ ಪರವಾನಿಗೆಯನ್ನು ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಇಲಾಖೆ ಅನುಮತಿ ಕೊಡಬೇಕಾಗತ್ತೆ. ಆದರೆ ವಿಳಂಬವಾಗಿದ್ದಕ್ಕಾಗಿ ನಮಗೆ ಭಾಳ ಬೇಸರ ಉಂಟಾಗಿದೆ. ಆದ ಕಾರಣದಿಂದ ಈ ಭಾಗದ ಸಂಸದರು ಭಾಳ ಆದ್ಯತೆ ಕೊಡಬೇಕಾಗ್ತದೆ. ಕಾರಣ ಇಷ್ಟ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನರಿಗೆ ಭಾಳ ಮುಖ್ಯವಾದಂಥ ಯೋಜನೆ ಇದು. ಇದನ್ನು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಗಮನಕ್ಕೆ ತಗೊಳ್ಬೇಕು. ಇದರಲ್ಲಿ ಯಾವುದೇ ರೀತಿಯಿಂದ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಬಾರ್ದು. ತಕ್ಷಣವೇ ಕೇಂದ್ರದ ವನ್ಯಜೀವಿಗಳ ಪರವಾನಗಿ ಮತ್ತು ಪರಿಸರ ಪರವಾನಗಿಯನ್ನು ನೀಡಿ ಕಾಮಗಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಆಕಸ್ಮಿಕವಾಗಿ ಅವರೇನಾದರೂ ವಿಳಂಬ ಮಾಡಿದರೆ ಈ ತಿಂಗಳ ಒಳಗಾಗಿ ಮಾಡಬೇಕಂತ ನಮ್ಮ ಒಂದು ಮನವಿಯ ಉದ್ದೇಶ ಇದೆ. ಅವರು ವಿಳಂಬ ಮಾಡಿದರೆ ನಾವು ಬರುವಂಥ ಫೆಬ್ರವರಿ ಮುಗಿದ ನಂತರ 3ನೇ ತಿಂಗಳಲ್ಲಿ 1ನೇ ತಾರೀಕಿಂದ ಇಲ್ಲಿ ನಿರಂತರವಾಗಿ ಧರಣಿ ಮಾಡ್ತೀವಿ ಅನ್ನುವಂಥದ್ದು ಮನವಿಯಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದ್ದೇವೆ. ಇವತ್ತು ನಾವು 3000 ಮಠದಿಂದ ರೈತರೆಲ್ಲರೂ ಸೇರಿಕೊಂಡು ಮಹದಾಯಿ ಯೋಜನೆ ಬಗ್ಗೆ ಚರ್ಚೆ ಮಾಡಿ ನಾವು ಪಾದಯಾತ್ರೆ ಮೂಲಕ ಇವತ್ತು ಸಂಸದರ ಏನೋ ಒಂದು ಆಫೀಸಿಗೆ ಬಂದು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ನಾವು ನರಗುಂದಿಂದ ಬಂದು ಇಲ್ಲಿ ಮಠದೊಳಗೆ ಕೂತ್ಕೊಂಡು ಎಲ್ಲ ಜನರು ಕೂಡಿದ ನಂತರ ಅಲ್ಲಿ ಮೆರವಣಿಗೆ ಮುಖಾಂತರ ಇಲ್ಲಿಗೆ ಬಂದೇವಿ. ಪ್ರಹ್ಲಾದ್ ಜೋಶಿ ಅವರ ಆಫೀಸಿಗೆ ಬಂದೇವಿ. ಆದರೆ ನಮ್ಮದೊಂದು ಉದ್ದೇಶ ಏನಂದ್ರೆ 2016ರಿಂದ ನಾವು ಏನೇ ಪ್ರಯತ್ನ ಮಾಡಿದ್ರು ಯಾವ ಪ್ರಯತ್ನ ಸಫಲ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ರಾಜಕಾರಣಿಗಳು ಅವ್ರ ಮೇಲೆ ಇವ್ರ ಮೇಲೆ ಹಾಕ್ಕೊಂತ ಬಂದು ಏನೂ ಒಂದು ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ. ಚುನಾವಣೆ ಬಂದಾಗ ಮಾತ್ರ ಅಗದಿ ಮಂತ್ರಿಸ್ತಾರೆ ಅಂತಂದ್ರೆ ನಿಮ್ಮದು ಮಾಡ್ತೇವೆ, ಆಕತಿ ಕೆಲಸ ಆಕತಿ ಅಂತ ಹೇಳಿ. ಏನು ನಮಗೆ ನೀರು ಬೇಕ್ರಿ, ನಾವು ರೈತರ ಮಕ್ಕಳು. ಖರೆ ಹೇಳ್ಬೇಕಂದ್ರೆ ನಾವು ನೀರಿನ ಕೊರತೆ ಏಟೈತೆ ಅನ್ನೋದು ಅದನ್ನು ಯಾವ ಊಟ ಮಾಡ್ತಾನೆ ಅವನಿಗೆ ಗೊತ್ತಾಗೈತಿ, ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಬರೀ ಬಾಯಿ ಮಾತಲ್ಲಿ ಹೇಳುವಂಥ ಮಾತು ಅಲ್ಲ. ನಾವು ಒಕ್ಕಲಿಗರ ಮಕ್ಕಳು. ಇದೇ ಹೋರಾಟ ಸಮಿತಿ ಒಳಗೆ 10-11 ಮಂದಿ ಸತ್ತರು, ಈ ಪ್ರಾಣ ಕೊಟ್ಟರು. ಇವತ್ತಿಗೂ ನಾವು ಹೋರಾಟ ನಿಲ್ಲಿಸಿಲ್ಲ. ನಮ್ಮದು ಈಗ ನೀರು ಸಿರ್ಬೇಕು ಹೋರಾಟ. ಇನ್ನು ಕೊನೆ ಹೋರಾಟ ಇಲ್ಲೇ ಇದು ಆಫೀಸ್ ಮುಂದೆ ನಮ್ಮ ಕೊನೆ ಹೋರಾಟ. ನನ್ನ ಹೆಸರು ವೀರಬಸಪ್ಪ ಹುಗಾರ, ನರಗುಂದ ತಾಲೂಕಾ ರೈತ ಸೇನಾ ಸಂಘದ ಅಧ್ಯಕ್ಷ.